ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಡ್ರೈ ಫ್ರೂಟ್ಸ್ ಲಾಡುನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿರಿ. ಮೊದಲು ನಾನು ಗೋಡಂಬಿ, ಹಾಗೆ ವನ ದ್ರಾಕ್ಷಿ, ಬಾದಾಮ್ ಮತ್ತು ಅಕ್ರೂಟ್, ಅಂಜೂರ ಹಣ್ಣನ್ನು ತೊಗೊಂಡಿದ್ದೀನಿ. ಅಕ್ರೂಟ್ ಬಂದುಬಿಟ್ಟು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಮಕ್ಕಳಿಗೆ ಬ್ರೈನ್ ಅಂತೂ ಸಕ್ಕ ಶಾರ್ಪ್ ಆಗುತ್ತೆ ಅಕ್ರೂಟ್ ತಿನ್ನೋದ್ರಿಂದ. ಆದರೆ ಮಕ್ಕಳು ಇದನ್ನ ಇಷ್ಟಪಟ್ಟು ತಿನ್ನೋದೇ ಇಲ್ಲ, ಯಾಕಂದರೆ ಸ್ವಲ್ಪ ಲೈಟಾಗಿ ಸ್ಮೆಲ್ ಇರುತ್ತೆ ಅಂತ ಹೇಳಿಬಿಟ್ಟು. ನನ್ನ ಮಕ್ಕಳಂತೂ ಬಾಯಿಲೇ ಇಡೋದಿಲ್ಲ. ಯಾವ್ಯಾವ ಹಣ್ಣು ಎಷ್ಟೋ ಥರ ಡ್ರೈ ಫ್ರೂಟ್ಸ್ನ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ಇದನ್ನೆಲ್ಲನೂ ಡ್ರೈ ಫ್ರೂಟ್ಸ್ ಲಾಡು ಎಲ್ಲ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ಥರ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಪಂಪ್ಕಿನ್ ಸೀಡ್ಸ್. ಇದು 70 ರೂಪಿ 100 ಗ್ರಾಮ್ ಇದೆ. ಈ ಥರ ಸೀಡ್ಸು ಆನ್ಲೈನಲ್ಲಿ ತುಂಬ ಸಿಗ್ತವೆ ವೆರೈಟಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಹಾಗೆ ಒಂದು 4 ಏಲಕ್ಕಿ ಆದರೆ ಸಾಕು. ನಾನು ಖರ್ಜೂರ ಹಣ್ಣು ತೊಗೊಂಡಿದ್ದೀನಿ. ಇದು ಕೂಡ ಮಿನಿಮಮ್ ಬೇಕಾಗುತ್ತೆ, ತುಂಬ ಕಡಿಮೆ ಎಲ್ಲ ಖರ್ಜೂರ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಬರೀ ಖರ್ಜೂರದಲ್ಲೇ ನಾವು ಸ್ವೀಟ್ ಮಾಡೋದು, ಬೆಲ್ಲ ಎಲ್ಲ ಏನೂ ಹಾಕೋದಿಲ್ಲ. ಪಂಪ್ಕಿನ್ ಸೀಡ್ಸು ಹಾಗೆ ತುಂಬ ವೆರೈಟಿ ಸೀಡ್ಸು ಆನ್ಲೈನಲ್ಲಿ ಸಿಗುತ್ತೆ, ನಿಮಗೆ ಬೇಕಂದರೆ ತೊಗೊಳ್ಳಿ. ಬಾದಾಮನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಎಲ್ಲ ಡ್ರೈ ಫ್ರೂಟ್ಸ್ನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕದಾಗಿ ಕಟ್ ಮಾಡಿದರೆ. ದೊಡ್ಡದಾಗಿ ಕಟ್ ಮಾಡಿದರೆ ಅದನ್ನ ತಿನ್ನೋದೇ ಇಲ್ಲ, ಹಾಗೆ ಸೈಡಿಗೆ ತೆಗೆದಿರ್ತಾರೆ. ಇವಾಗ ಮಾಡೋದು ಹೆಂಗಂತ ನೋಡೋಣ ಬನ್ನಿ. ಮೊದಲು ನಾನು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದನ್ನೆಲ್ಲ ಫ್ರೈ ಮಾಡಿ ತೆಗೆಯೋದಕ್ಕೆ ಅಂತ ಸೈಡಿಗೆ ಪಾತ್ರೆನೂ ಇಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಬಾದಾಮ್ ಹಾಕ್ಕೊತೀನಿ, ಯಾಕಂದರೆ ಜಾಸ್ತಿ ಇರೋದು ನನ್ನ ಹತ್ರ ಬಾದಾಮೇ ಜಾಸ್ತಿ ಇದೆ. ನಾನು ಅಳತೆ ಮಾಡಿ ತೊಗೊಂಡಿಲ್ಲ ಇದು ಇಷ್ಟೇ ಗ್ರಾಮ್ ಅಂತ, ನನ್ನ ಹತ್ರ ಎಷ್ಟಿದೆನೋ ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಯಿತು, ಕಲರ್ ಚೇಂಜ್ ಆಗಿದೆ ನೋಡಿ, ಈ ಥರ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದನ್ನ ತಗೊಳ್ರಿ ಬೇರೆ ಪಾತ್ರೆಗೆ. ಮೀಡಿಯಮ್ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಬಾದಾಮು 1 ಕಪ್ ಅಷ್ಟಿದೆ, ಹಾಗೆ ಮಿಕ್ಕಿದ ಎಲ್ಲ ಡ್ರೈ ಫ್ರೂಟ್ಸ್ ಸೇರಿ 1 ಕಪ್ ಇಷ್ಟಿದೆ ನನ್ನ ಹತ್ರ. ಸೊ ಹಂಗಾಗಿ ಟೋಟಲಾಗಿ 2 ಕಪ್ ಅಷ್ಟು ನನ್ನ ಹತ್ರ ಡ್ರೈ ಫ್ರೂಟ್ಸ್ ಆಯಿತು. ಸೊ ಹಂಗಾಗಿ ನೀವು ಖರ್ಜೂರನೂ ಕೂಡ ಅಷ್ಟೇ 2 ಕಪ್ ಅಷ್ಟು ನೀವು ಖರ್ಜೂರನ ತೊಗೊಳ್ಳೇಬೇಕು, ಅದಕ್ಕಿಂತ ಕಡಿಮೆ ತೊಗೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ 1 ಟೇಬಲ್ ಸ್ಪೂನು ಸೊಂಪನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸೋಪ್ ಅಂತಲೂ ಅಂತಾರೆ, ಬರೀ ಸೋಪ್ ಅಂತ ಈ ಥರ ಹೇಳ್ತಾರೆ. ಅದನ್ನು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗುತ್ತೆ. ಕೆಲವೊಂದು ಡ್ರೈ ಫ್ರೂಟ್ಸು ಪಿತ್ತ ಆಗೋ ಚಾನ್ಸಸ್ ಇರುತ್ತೆ, ಸೊ ಹಂಗಾಗ್ಬಿಟ್ಟು ಅದನ್ನು ಹಾಕಿದರೆ ನೀವು ಪಿತ್ತ ಎಲ್ಲ ಏನೂ ಆಗೋದಿಲ್ಲ. ಸೊ ಹೀಗಾಗಿ ಅದನ್ನು ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನ್ ಅಷ್ಟು, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ತೆಕ್ಕೊಂಡ್ಬಿಟ್ಟು ಅದೇ ಪಾತ್ರೆಗೆ ಆಗಲೇ ತೆಗೆದಿದ್ನಲ್ಲ ಡ್ರೈ ಫ್ರೂಟ್ಸು, ಅದೇ ಪಾತ್ರೆಗೆ ತೆಗಿತೀನಿ. ಇವಾಗ ಮಿಕ್ಕಿದ್ದು ಸೀಡ್ಸು, ಇದನ್ನು ಪಂಪ್ಕಿನ್ ಸೀಡ್ಸು ಅಷ್ಟೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು. ನಮ್ಮಮ್ಮ ನನಗೆ ಯಾವಾಗಲೂ ಪ್ರೀತಿಯಿಂದ ಒಂದು ಒಳ್ಳೆ ಮಾತು ಹೇಳೋರು, ನೀನು ಯಾವುದೇ ಕೆಲಸ ಮಾಡು ಅದರಲ್ಲಿ ಶ್ರದ್ಧೆ, ಭಕ್ತಿ, ವಿಶ್ವಾಸ ಅನ್ನೋದಿದ್ದರೆ ಅದು ನಿನಗೆ ಜಯ ಅನ್ನೋದು ತಂದು ಕೊಟ್ಟೇ ಕೊಡುತ್ತೆ. ಹಾಗೆ ಅದು ಅಡುಗೆ ಮನೆ ಕೆಲಸನೇ ಆಗಿರ್ಬೋದು ಮತ್ತು ವ್ಯವಹಾರನೇ ಆಗಿರ್ಬೋದು, ಯಾವುದೇ ಕೆಲಸ ಪ್ರೀತಿಯಿಂದ ಮಾಡಿದರೆ ಅದು ನಮಗೆ ಸಕ್ಸಸ್ ಅನ್ನೋದನ್ನು ತಂದು ಕೊಟ್ಟೇ ಕೊಡುತ್ತೆ. ಹಾಗೆ ಇವಾಗ ಖರ್ಜೂರನ ಹಾಕ್ತೀನಿ. ಮಿಕ್ಸಿ ಜಾರ್ಗೆ ನಾನು 1 ಕಪ್ ಅಷ್ಟು ನಾನು ಖರ್ಜೂರನ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೂ 1 ಕಪ್ಗಿಂತ ಒಂಚೂರು ಕಡಿಮೆ ಇದೆ ಅಷ್ಟು ಖರ್ಜೂರನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಡಿಮೆ 2 ಕಪ್ ಅಷ್ಟು ನಂದು ಖರ್ಜೂರ ಆಯಿತು. ಸೊ ನೀವು ಖರ್ಜೂರನ ಕಡಿಮೆ ಹಾಕ್ಕೋಬೇಡಿ. ಇವಾಗ ಏಲಕ್ಕಿನೂ ಅಷ್ಟೇ, ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನಾನು. ಒಂದು 4 ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡಿನೇ ಹಾಕ್ಕೊಂಡಿದ್ದು, ಇಲ್ಲಾಂದರೆ ಮಿಕ್ಸಿ ಆಗಲ್ಲ ಚೆನ್ನಾಗಿ. ಸೊ ಸ್ವಲ್ಪ ತರಿಯಾಗಿದ್ದರೂ ಪರವಾಗಿಲ್ಲ, ಇದು ಯಾಕಂದರೆ ಸ್ವಲ್ಪ ಮಿಕ್ಸಿ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಇದು. ಇವಾಗ ಹಾಗೆ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಪ್ಯಾನ್ ಇಟ್ಕೊಂಡು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಖರ್ಜೂರನ ಇದಕ್ಕೆ ಹಾಕ್ಕೊತೀನಿ. ಇವಾಗ ತುಪ್ಪ ಹಾಕಿ ಖರ್ಜೂರನ ಫ್ರೈ ಮಾಡೋದ್ರಿಂದ ಖರ್ಜೂರ ಬಂದುಬಿಟ್ಟು ಸಾಫ್ಟ್ ಆಗುತ್ತೆ, ಹಾಗೆ ಲಾಡು ಕಟ್ಟೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ಅದಕ್ಕೋಸ್ಕರ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು 1 ಕಪ್ ಅಷ್ಟು ಡ್ರೈ ಫ್ರೂಟ್ಸ್ಗೆ 1 ಕಪ್ ಅಷ್ಟು ಖರ್ಜೂರ ತೊಗೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕಿಂತ ಜಾಸ್ತಿನೇ ತೊಗೊಳ್ಳಿ, ಆದರೆ ಕಡಿಮೆ ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ 1 ಕಪ್ ಡ್ರೈ ಫ್ರೂಟ್ಸ್ಗೆ ಒಂದು ಸ್ವಲ್ಪ ಕಡಿಮೆ ಆಗಿದ್ದರೆ ಓಕೆ, ಅದಕ್ಕಿಂತ ಕಡಿಮೆ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಇದು ಇವಾಗ ಚೆನ್ನಾಗಿ ಫ್ರೈ ಆಯಿತು. ಇದು ತಣ್ಣಗಾದ್ಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡಿಕೊಂಡು, ತಣ್ಣಗಾದ್ಮೇಲೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸಿಗೆ ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿ ಸುಡ್ತಾ ಇರುತ್ತೆ ಇದು, ಸೊ ಹಂಗಾಗ್ಬಿಟ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ನೀವು ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಡು ಕಟ್ಕೊಳ್ಳಿ. ಇವಾಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು
ಇದನ್ನು ಎಲ್ಲದಕ್ಕೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರತ್ತೆ. ನೀವು ಯಾವುದು ಇಷ್ಟ ಆಗುತ್ತೆ ಅಥವಾ ನಿಮ್ಗೆ ಯಾವ ಥರ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ಥರ ವೀಡಿಯೋನ ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಕಂಪ್ಲೀಟಾಗಿ ಎಲ್ಲನೂ ನಾನು ಮಿಕ್ಸ್ ಮಾಡಿಕೊಂಡೆ. ನಿಮಗೂ ಸಾಧ್ಯ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳಿದ್ದು. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಲಾಡುಗೆ ಕಟ್ಟೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಲಾಡುನ ಕಟ್ಕೊಳ್ಳಿ. ನಾನು ಚಿಕ್ಕದಾಗೆ ಕಟ್ತೀನಿ, ಯಾಕಂದರೆ ನನ್ನ ಮಕ್ಕಳು ಚಿಕ್ಕವರಿದ್ದಾರೆ. ಸೊ ಅವರು ಎಷ್ಟು ತಿಂತಾರೋ ಅಥವಾ ಎಷ್ಟು ಬಿಸಾಕ್ತಾರೋ ಗೊತ್ತಾಗೋದಿಲ್ಲ. ಅದಕ್ಕೆ ಚಿಕ್ಕದಾಗಿ ಲಾಡು ಮಾಡಿದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಮಾಡಿದ್ದೀನಿ. ಇದು ಬಾಣ್ತಿರ್ಗೂ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ನೀವು ಲಾಡುನ ಮಾಡ್ಕೊಳ್ಳಿ. ಅಂದರೆ ಕೈಗೆ ಏನೂ ಇದು ಆಗಲ್ಲ, ಹತ್ತೋದಿಲ್ಲ ಅದು. ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಇದನ್ನು ನೀವು ಈ ಥರ ಲಾಡುನ ಮಾಡ್ಕೋಬೋದು. ಹಾಗೆ ಮೇನ್ ಖರ್ಜೂರ ಹೇಳ್ತೀನಿ, ತೀರಾ ಕಡಿಮೆ ತೊಗೊಳೋದಕ್ಕೆ ಹೋಗಬೇಡಿ. ನೋಡಿ, ಮಿನಿಮಮ್ ನೀವು ಯಾವ ಅಳತೆಯಲ್ಲಿ 1 ಕಪ್ಪು ಡ್ರೈ ಫ್ರೂಟ್ಸ್ ತೊಗೊಂಡ್ರೆ 1 ಕಪ್ಪಷ್ಟು ಖರ್ಜೂರ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ. ನೀವು ಇದೇ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು ಅಂತ ಯಾವುದಿಲ್ಲ. ನಿಮ್ಮ ಹತ್ರ ಯಾವ್ದು ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ, ಎಷ್ಟಾದರೂ ಇರಲಿ ಅಷ್ಟರಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಹಾಗೆ ಪಿಸ್ತಾ ಎಲ್ಲನೂ ಹಾಕ್ಕೊಂಡ್ರೆ ಆಟೋಮೆಟಿಕ್ ಚೆನ್ನಾಗಿ ಆಗೇ ಆಗುತ್ತೆ. ಇದು ಬಾಣಂತಿಯರಿಗೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಪರಿಶ್ರಮ ಅನ್ನೋದು ಒಂದಿದ್ರೆ ಸಾಕು, ಪ್ರತಿಫಲ ಅನ್ನೋದು ಅದರ ಜೊತೆಗೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿ ಪ್ರೀತಿಯಿಂದ ಮಾಡಿ ಅಂತ ಹೇಳ್ತೀನಿ. ಇವಾಗ ನಾನು ಎಲ್ಲನೂ ಲಾಡು ಕಟ್ಟಿ ಮುಗಿಸ್ಕೊಂಡೆ. ಇವಾಗ ಲಾಡು ಎಲ್ಲ ಕಂಪ್ಲೀಟ್ ಆಯಿತು. ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾವು ಬೆಲ್ಲನೂ ಯೂಸ್ ಮಾಡಿಲ್ಲ, ಹಾಗೆ ಬೇರೆ ಯಾವ ಐಟಮ್ಸು ಸ್ವೀಟ್ ಯೂಸ್ ಮಾಡಿಲ್ಲ, ಬರೀ ಡ್ರೈ ಫ್ರೂಟ್ಸಲ್ಲೇ ಮಾಡಿರೋದು. ನೋಡಿ, ಖರ್ಜೂರ ಹಾಕಿದ್ದೀನಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಬರೀ ಖರ್ಜೂರದಲ್ಲೇ ಮಾತ್ರ ಕಟ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಅದೇನು ಖರ್ಜೂರ ಬಂದುಬಿಟ್ಟು ರೇಟ್ ಕೂಡ ಜಾಸ್ತಿ ಇಲ್ಲ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.